ಅಂತ ಕುಳುಗೆಟ್ಟ ನಿಕೃಷ್ಟ ಗತಿಗೆಟ್ಟ ಜೀವನದಲ್ಲೂ ಒಂದಿನ यहाँ खाने को कुछ मिलेगा क्या? मैं आपसे पूछ रही हूँ खाने को कुछ मिलेगा क्या? मिलेगा ಅಂದ್ರೇನಪ್ಪ? ನೀವು ಕನ್ನಡದವ್ರಾ? ನಿಮ್ಮನೆ ರೀ, ನೀವು ಕನ್ನಡದವ್ರಾ? ಹೌದು. ನೀವು ನಿಮ್ಮೂರ್ ಯಾವ್ದ್ರಿ? ಬ್ಯಾಂಗ್ಳೂರ್. ನಮ್ಮೂರ್ ಮೈಸೂರ್ ರೀ. ನಮ್ಮ ಅಕ್ಕ ನಿಮ್ಮೂರ್ಗೆ ಕೊಟ್ಟರೋದು. ನಮ್ಮ ಮಾವ ದೊಡ್ಡ DCP. ಅದಿರ್ಲಿ ನಿಮ್ ಹೆಸರು? ವಸುಂಧರಾ. ಇವರು? ಇವಳು ನನ್ನ ಫ್ರೆಂಡ್ ರೇವತಿ. ನಾನ್ ಬಾಬು ಅಂತ, ದುಬೈ ಬಾಬು ಅಂತಾರೆ. ನಾನ್ ಕೇಳಿದ್ನ? ಇವ್ರಿಗೆ ಹೇಳಿದೆ. ಇಲ್ಲಿ ತಿನ್ನಕ್ಕೇನಾದ್ರೂ ಸಿಗತ್ತಾ? ತಿನ್ನಕ್ಕೇನಾದ್ರೂ ಸಿಗತ್ತಾನ? ಇಲ್ಲೇ ಪಕ್ಕದಲ್ಲೇ ನಮ್ ಕನ್ನಡಿಗರದು ಪಾಪಾಜಿ ಅಂಗಡಿ ಇದೀರಿ. ಪಾಪದ ಹುಡುಗರು ನಮ್ಮವ್ರೆ ದುಬೈಗೆ ಹೋಗ್ಬೇಕು ಅಂತ ಯಾರೋ ಯಾಮರ್ಸ್ಬಿಟ್ಟು ಭಿಕ್ಷೆ ಬಿಡ್ಕೊಂಡು ತಿಂತಾ ಇದ್ರು. ನಾನೇ ಅಯ್ಯೋ ಪಾಪ ಅಂದ್ಬಿಟ್ಟು ಪಾಪಾಜಿ ಅಂಗಡಿ ಇಟ್ಕೊಂಡಿದ್ದೀನಿ. ಇಷ್ಟಕ್ಕೂ ನೀವೇನ್ ಕೆಲಸ ಮಾಡ್ತಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪನಿ? HP. ಅದು ಗ್ಯಾಸ್ ಕಂಪನಿ ಅಲ್ವಾ? ಅದು HP ಅಂದ್ರೆ ಇಂಡಿಯಾಲಿ ಬಹಳ ಫೇಮಸ್ ಅಲ್ವಾ? ನಮ್ ಕಂಪ್ನಿಗೆ HP ಅಂತ ಇದ್ರೆ ಇಂಡಿಯಾ ಫೇಮಸ್ ಆಗುತ್ತೆ ಅಂತ ಇಟ್ಟಿದ್ದೀನಿ. ಇಷ್ಟಕ್ಕೂ ನೀವೇನ್ರಿ ಅವ್ರ ಪಾಪ ಅಶು ಅಂತ ಇದ್ದಾರೆ. ಬನ್ನಿ ಬನ್ನಿ ಮೇಡಮ್, ನೀವು ಬನ್ನಿ, ಪ್ಲೀಸ್ ಕಮ್ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಪ್ಪಾ ದೊಡ್ಡಿ ವ್ಯಾಪಾರ ಹೆಂಗಿದೆ? ನಿಮ್ಗೋಸ್ಕರ ಕಸ್ಟಮರ್ಸ್ ಕರ್ಕೊಂಡ್ ಬಂದಿದ್ದೀನಯ್ಯ. ನೋಡಿ, ನೀವು ಬಾಂಬೆಲಿ ಎಲ್ಲೇ ಇದ್ರು ಪಾಪಾಜಿ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಚೆನ್ನಾಗಿರುತ್ತೆ ಅಂತಲ್ಲ, ಪಾಪ ಇವ್ರ ಜೀವನ ನಡಿಬೇಕಲ್ಲ. ಸಾಲ್ಟ್ ಪ್ಯಾಕೆಟ್ ತರ ಕೇಳಿದ್ನಲ್ಲ, ತಂದ್ಯಾ? ಏನ್ ಮಕ ನೋಡ್ತಾ ಇದ್ಯಾ? ಮಸಾಲೆ ಎಲ್ಲ ಸೀದೋಗುತ್ತೆ. ಏನ್ರಿ ಇದು? ನಿಮ್ಮನ್ನ ಸಾಲ್ಟ್ ಪ್ಯಾಕೆಟ್ ತಗೊಂಡ್ ಬಂದ್ರ ಅಂತ ಕೇಳ್ತಿದ್ದಾರೆ. ಅಲ್ಲ ದೊಡ್ಡಿ, ಇಷ್ಟೆಲ್ಲಾ ಬಂಡವಾಳ ಹಾಕಿ ವ್ಯಾಪಾರ ಇಟ್ಕೊಂಡಿದೀನಿ, ಒಂದ್ ಸಾಲ್ಟ್ ಪ್ಯಾಕೆಟ್ ಕೊಡದೇ ಇರ್ತೀನಿ ನೋ ದೊಡ್ಡಿ. ತುಂಬಾ ಗ್ರೇಟ್. ಯಾಕ್ರಿ? ಪಾಪ ಭಿಕ್ಷಕರಿಗೆ ಲೈಫ್ ಕೊಟ್ಟಿದ್ದೀರಾ. ದೊಡ್ಡಿ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಯಾರಪ್ಪ? ಅದೆಲ್ಲ ಇರ್ಲಿ, ಕಸ್ಟಮರ್ಸ್ ಇಟ್ಕೊಂಡು ಏನೇ ನೀನ್ ಆರ್ಡರ್ ತಗೊಳ್ದೆ. ಆರ್ಡರ್ ಕೊಟ್ಟಿರ್ತಾನೆ ತಗೊಳಕ್ಕೆ. ಏನೋ ಒಂದ್ ಸ್ಪೆಷಲ್ ತಗೊಂಬ ಹೋಗಯ್ಯ. ಕೆಲಸ ಮಾಡ್ಕೊ ಹೋರ. ಆಮೇಲೆ ನೀವು ಬಾಂಬೆಗೆ ಬಂದಿದ್ದೇನಕ್ಕೆ? ಒಂದು ಮುಖ್ಯವಾದ ಕೆಲ್ಸದ ಮೇಲೆ ನಾನ್ ಬಾಂಬೆಗೆ ಬಂದೆ. ಓಹೋ. ಅದಕ್ಕಾಗಿ ಬಹಳ ಕಡೆ ಸುತ್ತಬೇಕಾಗಿದೆ. ಇವಳು ಬಹಳ ಬಿಸಿ. ನನ್ಗೂ ಈ ಪ್ಲೇಸ್ ಹೊಸದು. ಅವ್ರೆ, ನೀವ್ ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬಿಡಿ. ನಾನು ಇರ್ತೀನಲ್ಲ ನಿಮ್ ಜೊತೆಲಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಕೊಡ್ತಾ ಇದೀನಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಹಂಗ ಅನ್ಕೊಂಬೇಡಿ. ಒಬ್ಬ ಕನ್ನಡದವನಾಗಿ ಒಬ್ಬ ಕನ್ನಡತಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹಾಗೆ ತೊಗೊಳ್ಳಿ ತಿನ್ನಿ. ಮತ್ತೆ ನಿಮ್ ಆಫೀಸು? ಆಫೀಸ್ ನಾನು ಹೋದ್ರೆ ಬಿಟ್ರೆ ಅದೇ ಆಫೀಸ್ ಇದ್ದಂಗೆ. ಇವತ್ತು ಮಂಡೇ, ಆಫೀಸ್ ಇಲ್ವಾ? ಅದೇನಂದ್ರೆ ಈ ಬಾಂಬೆ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಸರಿ, ದುಡ್ಡಿ ಒಳಗಡೆ. ನಾಳೆ ಪಟ್ನಾಯಕ್ ಬಂದ್ರೆ ಏನೋ ಹೇಳ್ತೀಯಾ? ಪಟ್ನಾಯಕ್ ಯಾರು? ಅವ್ನು ಇನ್ನೊಬ್ಬ ದೊಡ್ಡ ಭಿಕ್ಷುಕ.